ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಜಿತ್ ಮತ್ತು ಭೂಮಿ ನಡುವಿನ ಈ ಪ್ರೀತಿಯ ಒದ್ದಾಟ ಈಗಲೇ ಕೊನೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಅಜಿತ್ ಪ್ರೀತಿ ಇನ್ನೇನು ಸಕ್ಸಸ್ ಆಯಿತು. ಅಷ್ಟರಲ್ಲಿ ಭೂಮಿ ತಿರ್ಗಾ ಅದು ನಾನು ಮಾಡಿರೋದು, ನಾನು ಹೇಳಿರೋದು ಎಲ್ಲ ನನಗೆ ನೆನಪಿಲ್ಲ, ನಾನು ಯಾವ ರೀತಿ ಎಲ್ಲ ಹೇಳೇ ಇಲ್ಲ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಮತ್ತೆ ಕಾಮಿಡಿನ ಮಾಡ್ತಾ ಇದ್ದಾಳೆ. ಸೊ ಇನ್ನು ಕೇವಲ 3 ದಿವಸ ಇದೆ ಕಾಂಟ್ರಾಕ್ಟ್ ಮದುವೆ ಮುಗಿಲಿಕ್ಕೆ. ಸೊ ಸತ್ಯಣ್ಣ ಎಲ್ಲ ಒಂದು ಫಾರ್ಮ್ನ ತಗೊಂಬಂದು ಇವತ್ತು ಎಲ್ಲನೂ ಸಹ ಶೋಡ್ ಔಟ್ ಆಗುತ್ತೆ. ಭೂಮಿ ಪ್ರೀತಿನ ಹೇಳ್ಕೊಂಡಿದ್ದಾಳೆ ಕಣೋಜಿತ, ನಿಂದು ಮತ್ತು ಭೂಮಿ ಒಂದು ಕಾಂಟ್ರಾಕ್ಟ್ ಮದುವೆ ವಿಚಾರ ಇಲ್ಲೇ ಅರ್ಧ ಹಾಕ್ಬಿಡೋಣ, ಇನ್ನೇನಿದ್ರು ಇಬ್ಬರು ಗಂಡ ಹೆಂಡತಿಯಾಗಿ ಮುಂದುವರಿಬೋದು ಅಂತೇಳ್ಬಿಟ್ಟು ಸತ್ಯಣ್ಣ ಎಲ್ಲ ಫಾರಮ್ಗಳನ್ನ ತಗೊಬಂದಿದ್ದಾರೆ. ಆದರೆ ಭೂಮಿ ಈ ರೀತಿ ಮಾತಾಡ್ತಾ ಇರೋದು ಎಷ್ಟು ಸರಿ? ಲಕ್ಷ್ಮಕ್ಕ ಇದ್ದವರು, ಭೂಮಿ ನೀನು ಪ್ರೀತಿನ ಒಪ್ಕೊಂಡಿದ್ಯಾ, ಒಪ್ಕೊಂಡ್ಲೇಬೇಕು, ಸಾಹೇಬ್ರ ಹತ್ರ ನೀನು ಪ್ರೀತಿನ ಹೇಳ್ಕೊಂಡು ಈಗ ಇಲ್ಲ ಅಂತ ಅಂದರೆ ಯಾವ ನ್ಯಾಯ ಭೂಮಿ? ಸಾಹೇಬ್ರು ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ಯಾ? ಪ್ರತಿ ಸತಿ ಈ ಥರ ಪ್ರೀತಿ ಐತೆ ಅಂತ ಹೇಳಾದ್ಮೇಲೆ ಮತ್ತೆ ಈ ರೀತಿ ನಾನು ಪ್ರೀತಿನೇ ಮಾಡ್ತಿಲ್ಲ ಅಂದರೆ ಅವ್ರ ಮನಸ್ಸು ಏನಾಗ್ಬೋದು ಅಂದ್ಬಿಟ್ಟು ಲಕ್ಷ್ಮಕ್ಕನೂ ಸಹ ಭೂಮಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಆ ಒಂದು ಸಂಚಿಕೆ ಏನಾಗುತ್ತೆ? ನಿಜವಾಗ್ಲೂ ಭೂಮಿ ಅಜಿತ್ಗೆ ಪ್ರೀತಿನ ಹೇಳಿರೋದು ಸತ್ಯ ಆದರೆ ಅವಳು ಈಗ ನಾನು ಹೇಳೇ ಇಲ್ಲ ಅಂತ ಇರೋದನ್ನ ಅಜಿತ್ ಅವರು ಒಪ್ಕೋತಾರ? ಮತ್ತು ಮುಂದೆ ಏನಾಗುತ್ತೆ? ಇಬ್ಬರು ದೂರ ಆಗ್ತಾರ? ಸೊ ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿ ಇರುವಂಥ ಈ ಒಂದು ನಡುವೆ ಇರುವಂಥ ಕಾಂಟ್ರಾಕ್ಟ್ ಮದುವೆ ವಿಚಾರ ಏನಿದೆ ಅದನ್ನು ಇವತ್ತಿಗೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಇರೋ ಫೈಲ್ಸ್ನೆಲ್ಲ ಎತ್ಕೊಂಡು ಮನೆಗೆ ಬರ್ತಾರೆ. ಆದರೆ ಭೂಮಿ ಇದ್ದೋಳು, ಸಾಹೇಬ್ರಿಗೆ ನಾನು ಯಾಕೆ ನನ್ನ ಜೊತೆ ಈ ಥರ ಮಾತಾಡ್ತಾ ಇಲ್ವಲ್ಲ, ಸಾಹೇಬ್ರ ಜೊತೆ ನಾನು ಬೆಡ್ ಮೇಲೆ ಮಲಗಿದ್ದೆ ಅಂದರೆ ನಾನು ರಾಮರಸ ಕುಡಿದ್ಮೇಲೆ ಏನೆಲ್ಲ ಆಯ್ತು ನನಗೆ ಅಶ್ವಿನಿ ತಂದುಕೊಟ್ಟ ಮೇಲೆ ಅನ್ನೋದು ಒಂದು ಸಹ ಅವಳು ಗೊತ್ತಾಗ್ತಿರಲ್ಲ. ಆವಾಗ ಲಕ್ಷ್ಮಕ್ಕಂಗೆ ಫೋನ್ ಮಾಡಿ, ಲಕ್ಷ್ಮಕ್ಕ ನೆನ್ನೆ ನಾನು ಏನೆಲ್ಲ ಮಾತಾಡಿದೆ ಅಂದಾಗ, ಏನೆಲ್ಲ ಮಾತಾಡಿದೆ ಅಂತ ನೆನಪಿಲ್ವಾ ಭೂಮಿ ನಿನಗೆ? ಅಜಿತ್ ಸಾಹೇಬ್ರ ಹತ್ರ ನಿನ್ನ ಪ್ರೀತಿನ ಎಲ್ಲ ಹೇಳ್ಕೊಂಬಿಟ್ಟೆ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಹೌದಾ? ಅವಾಗ ಸಾಹೇಬ್ರು ಏನಂತ ಅಂದರು ಅಂದಾಗ, ಏನೂ ಗೊತ್ತಾಗಲಿಲ್ಲ ಭೂಮಿ ನನಗೆ, ಅವ್ರು ಏನೂ ಸಹ ನನಗೆ ಹೇಳಲಿಲ್ಲ, ನಾನು ತುಂಬ ಸತಿ ಕೇಳಕ್ಕೆ ಹೋದೆ ಆದರೂ ಅವ್ರು ನನ್ನ ಕೈಗೆ ಸಿಗ್ತಾ ಇಲ್ಲ. ಸಾಹೇಬ್ರ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಎಲ್ಲ ಹೇಳ್ಕೊಬಿಟ್ಟಿದ್ಯಾ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಹೌದಾ ಅಂತೇಳ್ಬಿಟ್ಟು ಈಗ ನಾನು ಏನು ಮಾಡಲಿ, ಸಾಹೇಬ್ರು ನನ್ನ ಬೈಬೋದಾ ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಸತ್ಯಣ್ಣನ ಮನೆಗೆ ಕರೆಸ್ತಾರೆ ಅಜಿತ್ ಅವರು. ಇವತ್ತು ಖುಷಿ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಸತ್ಯಣ್ಣ, ನಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆ ಇಲ್ಲಿಗೆ ಮುಗ್ದೋಗ್ಲಿ, ನಾವಿಬ್ರು ಗಂಡ ಹೆಂಡತಿಯಾಗಿ ಮುಂದುವರಿಯೋಣ. ಭೂಮಿ ತನ್ನ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನ ಹತ್ರ ಹೇಳ್ದೇ ಇದ್ದಲ್ಲ, ನನ್ನ ಮನಸ್ಸಲ್ಲಿರೋ ಪ್ರೀತಿನೂ ಸಹ ಅವಳಿಗೆ ಹೇಳ್ಬೇಕು ಅಂತೇಳ್ಬಿಟ್ಟು ಅಜಿತ್ ಮತ್ತು ಸತ್ಯಣ್ಣ ರೂಮಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಭೂಮಿ ಅಲ್ಲಿಗೆ ಬರ್ತಾಳೆ. ಸತ್ಯಣ್ಣ ನೀವೇನು ಇಲ್ಲಿ ಅಂದಾಗ, ಅಯ್ಯೋ ಇದೇನಮ್ಮ ಈ ಥರ ಹೇಳ್ತೀಯಾ, ನೆನ್ನೆ ಎಲ್ಲ ಇಷ್ಟೊಂದೆಲ್ಲ ಹಾರಾಡ್ತಿದ್ದೆ ನಾನು ಸಾಹೇಬ್ರು ತುಂಬ ಪ್ರೀತಿ ಮಾಡ್ತೀನಿ ಅಂತ, ಅದಕ್ಕೆ ನಾನು ಇವತ್ತು ನಿಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನೀವು ಏನು ಕಾಮಿಡಿ ಮಾಡ್ತಾ ಇದ್ದೀರಾ? ನಾನು ಸಾಹೇಬ್ರನ್ನ ಪ್ರೀತಿನ ಚಾನ್ಸೇ ಇಲ್ಲ. ಸಾಹೇಬ್ರು ನನ್ನ ಮದುವೆ ಆಗೋ ಮೊದಲೇ ನಾವಿಬ್ರು ಅಗ್ರಿಮೆಂಟಲ್ಲಿ ಇಬ್ರಿಗೂ ಪ್ರೀತಿ ಯಾರು ಪ್ರೀತಿ ಆದರೂ ಅಷ್ಟೇ ಆ ಪ್ರೀತಿನ ನಾವು ಒಪ್ಕೊಳ್ಳೋಗಿಲ್ಲ ಅಂತೇಳ್ಬಿಟ್ಟು ಬರ್ಸಿದ್ದಾರೆ. ಸಾಹೇಬ್ರೆ ಅದು ಮರ್ತೋದ್ರ ನೀವು? ನಾನೇನೋ ಉಚಿತರ ಏನೋ ಮಾತಾಡಿರೋದು ನಂಗೆ ನಂಬಿಕೆ ಇಲ್ಲ ಸಾಹೇಬ್ರೆ, ನಾನು ಮಾತಾಡೇ ಇಲ್ಲ, ನಾನು ನಿಮ್ಮನ್ನ ಪ್ರೀತಿ ಮಾಡೋದ ಚಾನ್ಸೇ ಇಲ್ಲ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳಿದ ತಕ್ಷಣ ಅಜಿತ್ ಹೃದಯ ಒಡೆದೋಗಂಗಾಗುತ್ತೆ. ಭೂಮಿ ಇದ್ದೋಳು, ಸಾಹೇಬ್ರೆ ಆ ರೀತಿಯೆಲ್ಲ ನಾನು ಹೇಳಿರೋಕ್ಕೆ ಚಾನ್ಸ್ ಇಲ್ಲ, ಈ 3 ದಿನ ಇದೆ ಕಾಂಟ್ರಾಕ್ಟ್ ಮದುವೆ, ಅಲ್ಲಿ ಅದಾದಮೇಲೆ ನಾವ್ಯಾರೋ ನೀವ್ಯಾರೋ ಅಲ್ವಾ ಸಾಹೇಬ್ರೆ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳಿ ಅಲ್ಲಿಂದ ಹೋದಾಗ ಈ ಕಡೆ ನಮ್ಮ ಸತ್ಯಣ್ಣ, ಅಲ್ಲಮ್ಮ ತಾಯಿ ನೆನ್ನೆ ಎಲ್ಲ ಅಷ್ಟೊಂದು ಪ್ರೀತಿ ಇತ್ತು ಅಂತ ಹೇಳಿದೆ, ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ ಅಂದಾಗ ಸತ್ಯಣ್ಣ ಸುಮ್ಮನೆ ಆಗ್ಬಿಡಿ, ಅವಳು ಹೇಳ್ತಾಳೆ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತೇಳಿ, ಅವಳನ್ನ ತಡಿಬೇಡಿ, ಅವಳ ಮನಸ್ಸಲ್ಲಿರೋದನ್ನ ಅವಳು ಹೇಳಿದಾಳೆ ಅಂದಾಗ, ಅಲ್ಲ ಕಣೋ ಈ ಹುಡುಗಿ ತಮಾಷೆ ಮಾಡ್ತಿದ್ದಾಳ, ನೆನ್ನೆ ನೋಡಿದ್ರೆ ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂದ್ಲು, ಇವತ್ತು ನೋಡಿದ್ರೆ ತಮಾಷೆ ಏನೋ ಹೇಳಿರ್ಬೋದೇನೋ ಅಂತ ಅಂತಿದ್ದಾಳೆ, ಏನೋ ಇದು ಅಜಿತ ಅಂದಾಗ, ಗೊತ್ತಿಲ್ಲ ಸತ್ಯಣ್ಣ, ಆದರೆ ಭೂಮಿ ನನಗೆ ಸಿಗ್ತಾಳೆ ಅನ್ನೋ ಒಂದು ದೊಡ್ಡ ಆಸೆಯಿಂದ ನಾನಿದ್ದೆ, ಆದರೆ ಇಷ್ಟೊಂದು ನಿರಾಸೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಭೂಮಿ ಹೇಳ್ತಿರೋ ಥರ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ, ಮತ್ತೆ ಯಾಕೆ ಬಲವಂತ ಮಾಡಬೇಕು ಅಂತ ಅಜಿತ್ ಅವರು ಸಹ ಕಣ್ಣೀರು ಹಾಕ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಸತ್ಯಣ್ಣ ಮಾತ್ರ ಇಲ್ಲಿ ಸುಮ್ಮನೆ ಆಗಲ್ಲ. ಇಲ್ಲ, ಇದಕ್ಕೆ ನಾನೇ ಏನಾದರೂ ಒಂದು ಗತಿ ಮಾಡಲೇಬೇಕು. ಇವರಿಬ್ಬರು ಪ್ರೀತಿಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಅಲ್ಲ, ಭೂಮಿ ನೆನ್ನೆ ಅಷ್ಟು ಕ್ಲಿಯರ್ ಕಟ್ಟಾಗಿ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಳೆ. ಇನ್ನು ಅಜಿತ ಭೂಮಿ ಕಂಡ್ರೆ ಪಂಚ ಪ್ರಾಣ, ಇವರಿಬ್ರು ನಾವು ಒಂದು ಮಾಡಬೇಕು, ಇಲ್ಲ ಇನ್ನು 3 ದಿನದಲ್ಲಿ ಇವರಿಬ್ರು ದೂರ ಆಗ್ಬಿಡ್ತಾರೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದಕ್ಕೆ ನಾನೇ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸತ್ಯಣ್ಣ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರ ಏನಪ್ಪ ಅಂದರೆ,
ಲಕ್ಷ್ಮಿಗೂ ಗೊತ್ತಿರುತ್ತೆ ಭೂಮಿ ಅಜಿತ್ನ ಪ್ರೀತಿ ಮಾಡ್ತಿರೋದು. ಈಗ ಅಜಿತ್ ಪ್ರೀತಿ ಮಾಡ್ತಿರೋದು ಸತ್ಯಣ್ಣಂಗೆ ಗೊತ್ತಿದೆ, ಆದರೆ ಲಕ್ಷ್ಮಕ್ಕಂಗೆ ಗೊತ್ತಿಲ್ಲ. ನಮ್ಮ ಲಕ್ಷ್ಮಕ್ಕನ ಹತ್ರಕ್ಕೆ ಹೋಗಿ ಸತ್ಯಣ್ಣ ಲಕ್ಷ್ಮಯ್ಯ ಬನ್ನಿ ಇಲ್ಲಿ, ನೆನ್ನೆ ಭೂಮಿ ಪ್ರೀತಿ ಹೇಳ್ಕೊಂಡೋ ಇಲ್ವೋ ಅಂದಾಗ ಹೌದು ಸತ್ಯಣ್ಣ ಹೇಳಿದ್ರು ಅಂದಾಗ, ಮತ್ತೆ ಇವತ್ತೇನಮ್ಮ ನಿಂತಂಗೆ ಭೂಮಿ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಲ್ಲ, ಅವಳು ಪ್ರೀತಿ ಇಲ್ಲ ಅಂತ ಆ ಮನೆ ಬಿಟ್ಟು ಆಚೆ ಬಂದರೆ ಭಾಗ್ಯಕ್ಕನ ಪರಿಸ್ಥಿತಿ ಏನಾಗಬೇಕು, ಆ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು? ಅಜಿತ್ ಅವಳನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾನೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನೀವು ಏನು ಹೇಳ್ತಿದ್ದೀರಾ ಅಂದಾಗ ಹೌದು ಅಂದಾಗ, ಮತ್ತು ಭೂಮಿನೂ ಅಷ್ಟೇ ಅಜಿತ್ ಸಾಹೇಬ್ರನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾಳೆ. ಸಾಹೇಬ್ರಿಗೆ ಪ್ರೀತಿ ಹೇಳ್ಕೊಂಡ್ರೆ ಎಲ್ಲಿ ಭೂಮಿ ಒಂಥರ ನೋಡ್ಬಿಡ್ತಾರೋ ಅನ್ನೋ ಭಾವನೆಯಲ್ಲಿ ಆ ಥರ ಹೇಳಿದಾಳೆ ಅಷ್ಟೇ ಅಂದಾಗ, ಅಯ್ಯೋ ಹೌದೇನೆ ಮರಗಿತ್ತಿ, ನನಗೆ ಇದು ಗೊತ್ತೇ ಆಗಲಿಲ್ವಲ್ಲ, ಮತ್ತು ಅವರಿಬ್ಬರು ಪ್ರೀತಿ ಮಾಡ್ತಿದ್ರು ಪ್ರೀತಿ ಮಾಡ್ತಿಲ್ಲ ಅನ್ನೋ ಥರ ಇದ್ದಾರಾ ಅಂತೇಳ್ಬಿಟ್ಟು ಸತ್ಯಣ್ಣಗೆ ಈಗ ಗೊತ್ತಾಗುತ್ತೆ. ಇದಕ್ಕೆ ನಾವೇ ಏನಾದರೂ ಒಂದು ಸದ್ಗತಿ ಮಾಡಬೇಕು ಲಕ್ಷ್ಮಿ ಅಂತೇಳ್ಬಿಟ್ಟು, ಇವತ್ತು ಏನಾದರೂ ಆಗಲಿ ಅವರಿಬ್ಬರನ್ನ ಒಂದು ಜಾಗದಲ್ಲಿ ಒಂದುಗೂಡಿಸ್ಬೇಕು ಅಂತೇಳ್ಬಿಟ್ಟು ಸತ್ಯಣ್ಣ ಈಗ ಒಂದು ಪ್ಲ್ಯಾನ್ನ ಮಾಡಿದ್ದಾರೆ. ಭೂಮಿ ಮನಸ್ಸಲ್ಲಿ ಅಜಿತ್ ಇರೋದು, ಅಜಿತ್ ಮನಸ್ಸಲ್ಲಿ ಭೂಮಿ ಇರೋದು ಈಗ ಲಕ್ಷ್ಮಕ್ಕ ಮತ್ತು ಸತ್ಯ ಗೊತ್ತಾಗಿದೆ. ಅದನ್ನ ಇವಾಗ ಆಚೆ ತರಬೇಕು ಅಂತ ಒಂದು ಈವೆಂಟ್ನ ರೆಡಿ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಭೂಮಿ ಮನಸ್ಸಲ್ಲಿ ಏನಿದೆ, ಪ್ರೀತಿ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗಬೇಕು. ಅದು ಲಕ್ಷ್ಮಕ್ಕಂಗೂ ಗೊತ್ತಿರೋ ವಿಚಾರ. ಲಕ್ಷ್ಮಿನ ಕರ್ಕೊಂಬಂದು ಅಜಿತ್ ಹತ್ರ ಮೊದಲು ಹೇಳ್ತಾರೆ. ಅಜಿತ್ಗೆ ಲಕ್ಷ್ಮಕ್ಕ, ಸಾಹೇಬ್ರೆ ಭೂಮಿ ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾಳೆ, ನೀವೆಲ್ಲಿ ಏನು ಅನ್ಕೊಂಡ್ಬಿಡ್ತೀರೋ ಅಂತ ಹೇಳ್ಕೊಳಕ್ ಮುಜುಗರ ಪಡ್ತಿದ್ದಾಳೆ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ನೀವು ಹೇಳ್ತಾರೆ ಭೂಮಿ ಈ ರೀತಿ ಯಾಕೆಲ್ಲ ನಡ್ಕೊತಾ ಇದ್ದಾಳೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ, ಅವಳಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಆದರೆ ನೀವೇನು ಅನ್ಕೊಂಡ್ಬಿಡ್ತೀರೋ ಅಂತ ಹೇಳ್ಬಿಟ್ಟು ಮುಜುಗರದಲ್ಲಿ ಸುಮ್ಮನೆ ಇದ್ದಾಳೆ ಅಷ್ಟೇ ಅಂದಾಗ, ಇಲ್ಲ ಲಕ್ಷ್ಮಕ್ಕ, ನಾನು ಭೂಮಿನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ, ಅವಳು ಇಲ್ಲದಿದ್ದು ಒಂದು ಕ್ಷಣನೂ ಸಹ ನಾನು ಯಾವ ರೀತಿ ಜೀವಿಸ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ ಅಂದಾಗ, ಸಾಹೇಬ್ರೆ ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗಿದೆ, ಆದರೆ ಭೂಮಿಗೆ ಅರ್ಥ ಆಗ್ತಿಲ್ಲ, ಅವಳಿಗೆ ಅರ್ಥ ಆಗೋ ರೀತಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಒಪ್ಕೋತಾರೆ. ಈ ಕಡೆ ಭೂಮಿಗೆ ಅಜಿತ್ ಪ್ರೀತಿ ಮಾಡ್ತಿರೋ ವಿಚಾರನ ಲಕ್ಷ್ಮಕ್ಕ ಹೇಳಿದ್ರೆ, ಆ ಕಡೆ ಸತ್ಯಣ್ಣ ಅಜಿತ್ಗೆ ಭೂಮಿ ಪ್ರೀತಿ ಮಾಡ್ತಿರೋ ವಿಚಾರನ ಹೇಳ್ತಾರೆ. ಒಟ್ಟಿನಲ್ಲಿ ಈ 3 ದಿವಸದಲ್ಲಿ ಅಜಿತ್ ಮತ್ತು ಭೂಮಿನ ಒಂದು ಮಾಡೋಕ್ಕೆ ಸತ್ಯಣ್ಣ ಮತ್ತು ಲಕ್ಷ್ಮಕ್ಕ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಅದಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಸೊ ನಿಮಗೆಲ್ಲ ಭೂಮಿ ಮತ್ತು ಅಜಿತ್ ಜೋಡಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.